ಶುರು ಮಾಡಿ ಹಾಕೋಣ ಇಂದು ಶನಿವಾರ ಮೈಯಲ್ಲಿ ಫುಲ್ಲು ಜೋಶಿದೆ, ನಾಳೆ ಭಾನುವಾರ ರಸ್ತೆಗೆ ಫುಲ್ಲು ಡೇ ಇದೆ ತಿನ್ನೋಕೆ ಸೊ ರೀಚ್ಡ್ ಬ್ಯಾಂಗ್ಳೂರ್ ಅಂತೀವಿ. ನನ್ನ ಇದೈತೆ ಈಗ ಕಡೂರಿಗೆ ರೀಚ್ ಆದ್ವಿ. ಟ್ರೈನ್ ಟಿಕೆಟು ರಾತ್ರಿ ಏನಾಯಿತು ಅಂತ ಹೇಳಿದ್ರೆ ಏನೂ ಕಾಣ್ತಾ ಇಲ್ಲ, ಅದ್ರ ಮೇಲೆ ಕಾಲಿಟ್ಟೇನು. ಸರಿ, ರಾತ್ರಿ ಏನಾಯಿತು ಅಂತ ಹೇಳಿದ್ರೆ ಟ್ರೈನ್ ಟಿಕೆಟ್ ಲೇಟಾಗಿ ಬುಕ್ ಮಾಡಿಬಿಟ್ಟೆ. ಈಗ AC ಟಿಕೆಟ್ ಇದೆ, ಅರೆ ವೆಯ್ಟಿಂಗ್ ಲಿಸ್ಟಲ್ಲಿದೆ. ತಡಿಯಪ್ಪ ನೋಡೋಣ. ಕಾಣ್ತಾನಿಲ್ಲ, ಕ್ರೇಜಿ ಔಟ್ ಆಫ್ ಫೋಕಸ್. ನೆನ್ನೆ ಮೊನ್ನೆಯಿಂದ ಬರೀ ಇದೆ ಈಗ ಹೇಳ್ತೀನಿ ಕೇಳ್ರಿ. AC ಟಿಕೆಟ್ ಐತೆ, ಅರೆ ಬಿಡ್ತಾರೋ ಗೊತ್ತಿಲ್ಲ. ವೆಯ್ಟಿಂಗ್ ಲಿಸ್ಟಲ್ಲಿದ್ದರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಬಸ್ ಸ್ಟ್ಯಾಂಡ್ ಇದೆ, ಅದಕ್ಕೆ ಹೋಗ್ಬಿಡೋಣ. ಇನ್ನೊಂದು 8 ಖಾಲಿ ಏನೋ ಇದೆ ಇನ್ನೊಂದು, ಅದಕ್ಕೂ ಒಂದು ಕೇಳ್ತೀನಿ. ಟ್ರೈನ್ ಆದರೆ ಫಾಸ್ಟಾಗಿ ಹೋಗುತ್ತೆ. ಇಲ್ಲಿ ಗುಬ್ಬಿ ಹತ್ತಿಸ್ಕೊಂಡು ತುಮಕೂರಲ್ಲಿ ಹೋಗೋ ಅಷ್ಟೊತ್ತಿಗೆ ಅಷ್ಟೇ. ನೋಡೋಣ, ಹಂಗೇನಾರ 8 ಗಂಟೆ ಸಿಕ್ಕಿದ್ರೆ 8 ಗಂಟೆ ಹೋಗೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ತಡಿ, ಕೇಳ್ತೀನಿ ಅಲ್ಲಿ. ಈಗ ಬರುತ್ತಂತೆ. ಈಗ ಟೀಟಿಂಗ್ ಕೇಳ್ತೀನಿ. ಸರ್ ಬಿಡಿ ಸರ್, ಹೋಗ್ತೀನಿ. ಹೆಂಗಿರು ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದಲ್ಲ ಸರ್, ನಾವೇನು ಹಂಗೆ ಹತ್ಕೊಂತಿಲ್ಲಲ್ಲ ಅನ್ನೋದು. ಇಲ್ಲ ಕಣಪ್ಪ, ಆಗೋದೇ ಇಲ್ಲ ಅಂತ ಹೇಳಿದ್ರೆ 8 ಗಂಟೆ ಟ್ರೈನು. ಅದು ನನಗೆ ತಲೆ ಕೆಡ್ತು ಅಂತ ಹೇಳಿದ್ರೆ ಕ್ಯಾಂಪಸ್ ಇದೆ, ಹೋಗ್ಬಿಡ್ತೀನಿ. ಹೆಂಗಿರೋ ಕಡೂರಿಂದ ಇದೇ ಬೆಸ್ಟ್ ಆಪ್ಷನ್ ಅನ್ನಿಸ್ತೈತೆ. ಯಾಕಂದರೆ ಸುಮ್ಮನೆ 8 ಗಂಟೆ ಕಾಯೋಕ್ಕಿಂತ ಅಲ್ಲಿ ಟ್ರಾವೆಲ್ 1 ಅವರ್ ಕಮ್ಮಿ ಆಗುತ್ತೆ. ಸರಿ ನೋಡೋಣ ತಡ್ರಿ, ಇವ್ರು ಏನಂತಾರೆ. ಇಲ್ಲ ಬಿಡ್ತೀನಿ ಬಾರಪ್ಪ ಅಂತ ಹೇಳಿದ್ರೆ ಹೇಳೋದು ಡೌಟೇ, ಬಟ್ ಹೇಳಿದ್ರೆ ನೋಡೋಣ. ಅದೊಂದು ಏನಿಲ್ಲ. ವಿ ರೀಚ್ಡ್ ಬೆಂಗಳೂರು ರೈಲ್ವೆ ಸ್ಟೇಷನ್ನು. ಏನಾಯಿತು ಗೊತ್ತಾ, ಸರಿನಾ, ಟಿಕೆಟ್ ಎಲ್ಲ ಇಲ್ವಲ್ಲ. ಟಿಕೆಟ್ ಅಂದರೆ ನಂದು AC ಚೇರಿಂದಿತ್ತು, ಅದು ಇದರಲ್ಲಿತ್ತಲ್ಲ. ಏನಾಯಿತು ಅಂತ ಹೇಳಿದ್ರೆ ನಾನು TC ಹತ್ರ ಹೋದೆ. ಸರಿ ಹಿಂಗೆ ಆಗಿದೆ ಅಂದೆ. ಸೊ TC ಏನಂದ್ರು ಗೊತ್ತಾ ಅದಕ್ಕೆ, ಹೌದಾ ಪರವಾಗಿಲ್ಲ, ಇಟ್ಸ್ ಓಕೆ, ಬನ್ನಿ ಇಲ್ಲೇ ಕೂರಂತೆ ಅಂತ ಹೇಳಿ 200 ರೂಪೀಸ್ ಕೊಡಿ, ಇಲ್ಲೇ ಕೂತ್ಕೊಳ್ಳಿ, ದುಡ್ಡು ಏನಿತ್ತು ನೀವು ಕೊಟ್ಟಿದ್ದು ಅದು ರಿಫಂಡ್ ಆಗುತ್ತೆ ಅಂದರು. ನನಗೂ ಬೇಕಿತ್ತು, ಬಂದುಬಿಟ್ಟೆ ಅತ್ಲೆಗೆ. ಈಗ ಆ್ಯಕ್ಚುಲಿ ಈಗ ರ್ಯಾಪಿಡೋ ಹೋಗ್ಬಿಡ್ಬೇಕು. ಕೆಲಸ ಇದೆ, ಕೆಲಸ ಮುಗಿಸಿ ಸಿಗ್ತೀನಿ. ನಾನು ವ್ಲಾಗ್ ಮಾಡೋಣ ಬೇಡವಾ ಅಂದ್ಕೊಂಡಿದ್ದೆ. ಹೆಂಗಿದ್ರು ಹೋಗ್ತಾ ಇದ್ದೀನಿಲ್ಲ, ಎಷ್ಟೋ ದಿವಸ ಆಗಿತ್ತು ಮಾಡ್ದಲೆ. ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಶುರು ಹೊತ್ಕೊಂಡೆ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ನನ್ನ ಮಗ ಇಡ್ಲಿ ವಡೆ ತಿಂದು ಬಿಡ್ತಾನ್ ಗುರು.
ಸ್ವಲ್ಪ ಹೊತ್ತು ನಾನು ಗೇಟ್ ಹತ್ರ ಹೋಗ್ಬಿಟ್ಟಿದ್ದೆ ಗಾಳಿ ಇಲ್ದಲೆ. ಅಯ್ಯೋಪ್ಪ, ಸರಿ ತಡಿ ರ್ಯಾಪಿಡೋ ಬುಕ್ ಮಾಡ್ತೀನಿ. ಕೆಳಗಡೆ ಇಳಿದೆ. ಕೊಂಡಿರೋ ಬಟ್ಟೆ ನಾನ್ ನೋಡಿ ಸಣ್ಣ ಗುಡ್ಡ, ಯಾರ ಮಗಳು ಕಾಣೆ ಇವಳು ಲೈಟ್ ಬೆಟ್ಟು ಚಿಟ್ಟ, ಬಟ್ಟೆ ಕ್ಯೂಟು ಫ್ರಮ್ ಕರ್ನಾಟಕ ಸ್ಟೇಟು, ಬೆಕ್ಕ ಮೇಲೆ ಬೆಕ್ಕ ಬಿದ್ದು ನಡೆಯುತ್ತಾಳೆ ಸ್ಟ್ರೈಟ್. ಫುಲ್ಲು ಜೋಶಿದೆ, ನಾಳೆ ಭಾನುವಾರ ಅರೆಸ್ಟಿಗೆ ಫುಲ್ಲು ಡೇ ಇದೆ. ತಿನ್ನೋಕೆ ಖಾರ ಖಾರ ಚಿಕನ್ನು ಫ್ರೈ ರೆಡಿ ಇದೆ. ಲೋಟಕ್ಕೆ ಎಣ್ಣೆ ಬಿದ್ದ ಮೇಲೆ ಹೇಳಿ ತಿಂತೆ ಏನಿದೆ. ಆಗಿದೆ ಫುಲ್ಲು ಥ್ರಿಲ್ ಆಗಿದೆ, ನನ್ನ ನೈಟ್ ಎಲ್ಲ ಪಾರ್ಟಿ ಮಾಡೋ ಪ್ಲಾನ್ ಆಗಿದೆ. ಬಾಡಿ ಟೇಲ್ ಆಗಿದೆ, ಕಿಕ್ಕು ಮಜವಾಗಿದೆ, ಆಹಾ ಮ್ಯೂಸಿಕ್ ಕೇಳೋದಕ್ಕೆ ಸೈಕ್ ಆಗಿದೆ. Hours later. ಈ ಬಸ್ಸನ್ನು ಈ ಬಸ್ಸನ್ನು ಬುಕ್ ಮಾಡೋಣ ಅಂತ ಹೊರಟಿದ್ದೆ. ಬುಕ್ಕಿಂಗ್ಗೆ ಸೋಲ್ಡ್ ಔಟ್ ಆಯ್ತು. ಇವತ್ತು ಯಾಕೋ ನಸೀಬೆ ಸರಿ ಇಲ್ಲ. ಅದಕ್ಕೆ ಅಣ್ಣಂಗೆ ಹೇಳಿದ್ದೀನಿ, ಅಣ್ಣ ಯಾವ್ದಾರ ಸೀಟ್ ಉಳಿದ್ರೆ ಹೇಳಿ ಅಣ್ಣ ಬರ್ತೀನಿ. ಈಗ ಇದು ಯಾವುದಿದು ಅಶ್ವಮೇಧದಲ್ಲಿ ಕೂತೀನಿ. ಅಶ್ವಮೇಧದಲ್ಲಿ ಹಂಗೇನಾರ ಸೀಟ್ ಉಳೀತು ಅಂದರೆ ಕರೀತಾರೆ, ಹೋಗ್ತೀನಿ. ಇಲ್ಲ ಅಂದರೆ ಇದೇ ನಮ್ಮ ಇವತ್ತಿನ ಪಯಣದ ರಾಜ. ಬ್ರೋ ಏನಾಯಿತು ಗೊತ್ತಾ, ಅವರೇ ಬಂದು ಕರೆದ್ರು, ಬನ್ನಿ ಸರ್ ಸೀಟ್ ಇದೆ ಬೇಕಾದ್ರೆ ಎಕ್ಸ್ಟ್ರಾ ಅಂದರು. ನಾವು ಇದೆ ಅಂದಮೇಲೆ ಇನ್ನೇನಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಲಕ್, ಬೆಳಗ್ಗೆನೂ ಹಂಗಾಯ್ತು, ಈಗಲೂ ಹಂಗೆ ಆಯಿತು. ಸರಿ ತಡ್ರಿ, ಕಾಲ್ ಬರ್ತೈತೆ, ಮಾತಾಡಿ ಸಿಗ್ತೀನಿ. ಮೈಯಲ್ಲಿ ಫುಲ್ಲು ಜೋಶಿದೆ, ನಾಳೆ ಭಾನುವಾರ ಅರೆಸ್ಟಿಗೆ ಫುಲ್ಲು ಡೇ ಇದೆ. ತಿನ್ನೋಕೆ ಖಾರ ಖಾರ ಚಿಕನ್ನು ಫ್ರೈ ರೆಡಿ ಇದೆ. ಲೋಟಕ್ಕೆ ಎಣ್ಣೆ ಬಿದ್ದ ಮೇಲೆ ಹೇಳಿ ತಿಂತೆ ಏನಿದೆ.